BLA 1 ಆಗಿರ್ತಕ್ಕಂಥ ಬಾವಿ ಸುರೇಶ್ ಅವರೇ, ಪ್ರಧಾನ ಕಾರ್ಯದರ್ಶಿ ಅಂತ ಪಾಂಡ್ಯನ್ ಅವರೇ, ಮತ್ತು ನಮ್ಮ ಮಾಜಿ ನಗರಸಭಾ ಸದಸ್ಯ ಅಂತ ದೀನಾ ಅವರೇ, SC ಮೋರ್ಚಾದ ಮುಖಂಡರಂತ ರಾಜ್ಕುಮಾರ್ ಅವರೇ, ರವಿ ಅವರೇ, ರಾಜು ಅವರೇ, ಮತ್ತೊಬ್ಬ ರವಿ ಅವರೇ, ಮನೋಜ್ ಅವರೇ. ಪತ್ರಿಕಾಗೋಷ್ಠಿಯ ಉದ್ದೇಶ KGF ನಗರದಲ್ಲಿ ಈಗಿರ್ತಕ್ಕಂಥ ಅಂಗಡಿಗಳು, ಮಳಿಗೆಗಳು ಸುಮಾರು 1600 ಅಂಗಡಿಗಳಿದೆ. ಅದು MG ಮಾರ್ಕೆಟ್ ಇರ್ಬೋದು ಮತ್ತು ಆಂಡರ್ಸನ್ ಪೇಟೆ ಮಾರ್ಕೆಟ್. ಇದರಲ್ಲಿ ಅಂಗಡಿಗಳ ವಹಿವಾಟು ನಡೀತಕ್ಕಂಥ ಸುಮಾರು 600ರಿಂದ 700 ಅಂಗಡಿ. ಇನ್ನು ಉಳಿದಿದ್ದೆಲ್ಲ ಖಾಲಿಯಾಗೇ ಇದೆ. ಖಾಲಿ ಇರೋದಕ್ಕೆ ಕಾರಣ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಗರಸಭೆಯವರು ಒದಗಿಸಿಲ್ಲ. ಅಂದರೆ ಈ ಕ್ಷೇತ್ರದ ಶಾಸಕರು ಆ ಕಡೆ ಗಮನ ಹರಿಸಲಿಲ್ಲ. ಅದನ್ನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಆ ಅಂಗಡಿ ಮಳಿಗೆ ಮಾಲೀಕರಿಗೆ ಅಂಗಡಿ ನಡೆಸೋಕೆ ಕೊಟ್ಟಿದ್ದರೆ ಇವತ್ತು ಅದು ಕೂಡ ಅಲ್ಲಿ ವ್ಯಾಪಾರ ಆಗ್ತಾಯಿತ್ತು. ಇದು ಭಾಳ ಹಿಂದಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಮಳಿಗೆಗಳು. ಇವತ್ತು MG ಮಾರ್ಕೆಟಲ್ಲಿ ಒಂದಷ್ಟು ಅಂಗಡಿಗಳು ವ್ಯಾಪಾರ ಆಗ್ತಾಯಿದೆ. ಆಂಡರ್ಸನ್ ಪೇಟೆಯಲ್ಲೂ ಕೂಡ ಅಷ್ಟೇ. ಆದರೆ ಆ ಮಳಿಗೆಗಳನ್ನು ರಿನೋವೇಷನ್ ಮಾಡಿ ಅಲ್ಲಿ ಕರೆಂಟ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಬೀದಿ ಲೈಟ್ ಇರ್ಬೋದು, ರಸ್ತೆಗಳಿರ್ಬೋದು, ಇವೆಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ರೆ ಅದೇ ಅಂಗಡಿಗಳು ನಮ್ಮ ಕ್ಷೇತ್ರಕ್ಕೆ ಸಾಕಾಗಿತ್ತು. ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಪಾಪ್ಯುಲೇಷನ್ 2011ರಲ್ಲಿ 2,55,000 ಜನ ಇದ್ದರು. ಈಗ 2,01,000 ಜನಕ್ಕೆ ಇಳಿದುಬಿಟ್ಟಿದ್ದಾರೆ. ಇನ್ನೂ ಎಷ್ಟು ಕಮ್ಮಿ ಆಗುತ್ತೋ ಗೊತ್ತಿಲ್ಲ ಈ SIRನಲ್ಲಿ. ಆದರೆ ಇರೋ ಅಂಗಡಿಗಳ ಪೈಕಿನೇ 800ರಿಂದ 900 ಅಂಗಡಿಗಳು ಖಾಲಿ ಬಿದ್ದಾವೆ. ನಗರಸಭೆಗೆ ರೆವಿನ್ಯೂ ಬರ್ತಾ ಇಲ್ಲ. ಅವರು ರೆಡಿ ಮಾಡಿಕೊಟ್ಟಿದ್ರೆ ಇಲ್ಲೇ ರೆವಿನ್ಯೂ ಬರ್ತಾ ಇತ್ತು. ಇದನ್ನು ಬಿಟ್ಟು ಹುಲ್ಲು ಮಾರ್ಕೆಟ್ ಅಂತಿದೆ. ಹುಲ್ಲು ಮಾರ್ಕೆಟಲ್ಲಿ ಡೆಮೊಲೇಷನ್ ಮಾಡಿ ನಾವು ಹೊಸ ಕಾಂಪ್ಲೆಕ್ಸನ್ನು ತರ್ತೀವಿ, ವಾಣಿಜ್ಯ ಸಂಕೀರ್ಣವನ್ನು ನಾವಿಲ್ಲಿ ತರ್ತೀವಿ ಅಂಥೇಳಿ ಶಾಸಕರು ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಹಿಂದೆ ಇರ್ತಕ್ಕಂಥ ಉದ್ದೇಶನೇ ಬೇರೆ. ನಮ್ಮ ನಗರದಲ್ಲಿ ಹೊಸ ಕಾಂಪ್ಲೆಕ್ಸ್ ಬರಬೇಕು ಅನ್ನೋದಲ್ಲ. ಇದರಿಂದ ನಮಗೇನು ಲಾಭ ಬರುತ್ತೆ ಅಂತೇಳಿ ಅವರ ಲೆಕ್ಕಾಚಾರ. ನಿಮಗೆ ಗೊತ್ತಿರಲಿ, ಯಾವುದೇ ಸರ್ಕಾರದ ಕಟ್ಟಡಗಳನ್ನು ನೆಲಸಮ ಮಾಡಲು ಅಂದರೆ ಡೆಮೊಲೇಷನ್ ಮಾಡಬೇಕಂತ ಹೇಳಿದ್ರೆ ಆ ಇಲಾಖೆಯ ಮೇಲಾಧಿಕಾರಿಗಳ ಪೂರ್ವಾನುಮತಿ ಪಡೆದಿರಬೇಕು. ಆ ಕಟ್ಟಡದ ಸ್ಥಿತಿಗತಿಗಳನ್ನು ಅವಲೋಕನ ಮಾಡಿರಬೇಕು, ಸ್ಟಡಿ ಮಾಡಿ ವರದಿಯನ್ನು ತರಿಸ್ಕೋಬೇಕು. ತರಿಸ್ಕೊಂಡಾದ ಮೇಲೆ ನೀವು ಅಂಗಡಿಗಳ ಮಾಲೀಕರು ಯಾರಿದ್ರು 130 ಜನನ 140 ಜನನ ಅವರಿಗೆ ನೀವು ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟಾದ ಮೇಲೆ ಅವ್ರಿಗೂ ಕಾಲಾವಕಾಶ ಕೊಟ್ಟು ಅವರು ಬೇರೆ ಕಡೆ ಹೋಗೋದಕ್ಕೋ ಇಲ್ಲ ಅಲ್ಲೇ ನಮಗೆ ಬೇಕು ಅಂತ ಕೇಳ್ತಾರೋ ಗೊತ್ತಿಲ್ಲ. ಆ ಅಂಗಡಿ ಮಾಲೀಕರಿಗೆ ನೀವು ಕಾಲಾವಕಾಶ ಕೊಟ್ಟು ಅದರ ಸಾಧಕ ಬಾಧಕಗಳನ್ನು ನೀವು ಅರ್ಥ ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿತ್ತು. ನೀವು ನೋಟಿಸ್ ಕೊಟ್ಟಿಲ್ಲ. ಡೆಮೊಲೇಷನ್ ಮಾಡಬೇಕಂತೇಳಿ ಪೌರಾಡಳಿತ ಇಲಾಖೆಯಿಂದ ನಿಮ್ಗೆ ಯಾವುದೇ ಅನುಮತಿ ಸಿಕ್ಕಿಲ್ಲ. ಆಮೇಲೆ ನೀವು ಡೆಮೊಲೇಷನ್ ಮಾಡೋಕ್ಕೆ ಮುಂಚೆ ಶ್ರೀನಿವಾಸನ್ನವ್ರಿಗೆ ಅಲ್ಲಿ ಅಂಗಡಿಗಳು ಕಟ್ಟೋದಕ್ಕೆ ಟೆಂಡರ್ ಆಗುತ್ತೆ. ಇದು ವರ್ಕ್ ಆರ್ಡರ್, ಕಾರ್ಯಾದೇಶ, ವರ್ಕ್ ಆರ್ಡರ್ ಕೊಟ್ಟಿರ್ತಾರೆ. ಈ ವರ್ಕ್ ಆರ್ಡರ್ ಬಂದು 19,67,000. ಇವರಿಗೆ 3 ತಿಂಗಳು ಟೈಮ್ ಕೊಟ್ಟಿರ್ತಾರೆ. 3 ತಿಂಗಳ ಒಳಗಡೆ ನೀವು ಕಟ್ಟಡವನ್ನು ಕಟ್ಟಿ ಕೊಡಬೇಕು ಅಂತೇಳಿ ಕಟ್ಟಡವನ್ನು ಕಟ್ಟಿದ್ದಾರೆ. ಇವರಿಗೆ ಬಿಲ್ ಪಾವತಿ ಮಾಡಲಿಲ್ಲ ಕಾಂಟ್ರಾಕ್ಟ್ರಿಗೆ. ಆಗಲೇ ಅದು ನೆಲಸಮ ಮಾಡಿಬಿಟ್ರು, ಡೆಮೊಲೇಷನ್ ಮಾಡಿಬಿಟ್ರು. ಅಂದರೆ ಈ ದುಡ್ಡು ಯಾರ್ದು? KGF ನಗರದ ಸಾರ್ವಜನಿಕರ ಟ್ಯಾಕ್ಸ್ ತಾನೇ. ನಗರಸಭೆಯಲ್ಲಿ ಟ್ಯಾಕ್ಸ್ ಕಟ್ಟೋ ಹಣ ತಾನೇ ಇದರಲ್ಲಿ ಟೆಂಡರ್ ಕರೆದಿರೋದು. ಹಂಗಾದರೆ ಸಾರ್ವಜನಿಕರ ಹಣವನ್ನು ಇಚ್ಛಾನುಸಾರ ಈ ರೀತಿ ಫೋಲ್ ಮಾಡ್ತಾರೆ ಅಂದರೆ ಇದ್ರ ಉದ್ದೇಶ ಏನು? ಆಮೇಲೆ ಇದರ ಜೊತೆಗೆ ಇದ್ದಂಥ ಎಲ್ಲ ಅಂಗಡಿಗಳೇನಿತ್ತು ಅದೆಲ್ಲ ನೆಲಸಮ ಮಾಡಬೇಕಾದ್ರೆ
ನೀವು ಟೆಂಡರ್ ಕರಿಬೇಕು, ಇಲ್ಲಾಂದರೆ ಆ್ಯಕ್ಷನ್ ಹಾಕ್ಬೇಕು. ಅದರಿಂದ ಬಂದಂಥ ಹಣನ ನಗರಸಭೆಗೆ ಡಿಪಾಸಿಟ್ ಮಾಡಬೇಕು. ಯಾವುದೂ ಇಲ್ಲ. ಹಂಗಾದ್ರೆ ಅಲ್ಲಿ ಇದ್ದಂಥ ಪ್ರಾಪರ್ಟಿ ಏನಾಯಿತು, ಯಾರಿಗೆ ಕೊಟ್ರಿ, ಎಲ್ಲಿ ಸಾಗಿಸ್ತೀರಿ? ಕೋಲಾರ್ಗೆ ಹೋಯ್ತಾ ಇಲ್ಲ MLA ಅವ್ರ ಮನೆಗೆ ಹೋಯ್ತಾ ಗೊತ್ತಿಲ್ಲ. ಸಾರ್ವಜನಿಕರ ದುಡ್ಡನ್ನ ನೀವು ಹೇಳ್ಬೇಕಲ್ಲ. ಒಂದು 1600 ಅಂಗಡಿಯಲ್ಲಿ ಎಕ್ಸಿಸ್ಟಿಂಗ್ ಅಂಗಡಿಗಳು 1600 ಇದೆ. ಅದರಲ್ಲಿ ಇಲ್ಲಿಗೆ ವಹಿವಾಟು ನಡೀತಾ ಇದೆ 600ರಿಂದ 700. ಸುಮಾರು 900 ಅಂಗಡಿಗಳು ಖಾಲಿ ಬಿದ್ದವೆ. ಯಾವ ಜನನೂ ಕೂಡ ನನಗೆ ಕಾಂಪ್ಲೆಕ್ಸ್ ಕಟ್ಕೊಡಿ ಅಂತ ಈ ನಮ್ಮ ಕ್ಷೇತ್ರದ ಜನ ಯಾರೂ ಕೇಳಿಲ್ಲ. ಭಾಳ ಜನ, ಲಕ್ಷಾಂತರ ಜನ ಇದ್ದಾರೆ. ಇಲ್ಲಿ ಬಿಸ್ನೆಸ್ ಭಾಳ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಇರೋಂಥ ಅಂಗಡಿಗಳು ಸಾಕಾಗ್ತಾ ಇಲ್ಲ. ಅದರಿಂದ ಹೊಸ ಕಟ್ಟಡಗಳನ್ನು ಕೊಟ್ಟು, ಮಳಿಗೆಗಳನ್ನು ಕೊಟ್ಟು ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಜಾಗ ಕೊಡಬೇಕು ಅನ್ನುವಂಥ ಬೇಡಿಕೆ ನಮ್ಮ ಕ್ಷೇತ್ರದಲ್ಲಿ ಯಾರೂ ಕೊಟ್ಟಿಲ್ಲ, ಬೇಕಾಗಿರಲಿಲ್ಲ. ಈ ನಮ್ಮ ಕ್ಷೇತ್ರದ ಜನ ಇರೋಂಥ ಜನಕ್ಕೆ ಇರೋ ಅಂಗಡಿಗಳೇ ವ್ಯಾಪಾರ ಆಗ್ತಾ ಇಲ್ಲ. ಇನ್ನು ಹೊಸದಾಗಿ ನೀವು ಕಟ್ಟಿ ಕೊಡೋಂಥದ್ದೇನು ನೆಸಿಟಿ ಇರಲಿಲ್ಲ, ಅವರೇ ಕೊಟ್ಟಿದ್ದಾರೆ. ಇದು ವರ್ಕ್ ಆರ್ಡ್ರ್ ಕೊಟ್ಟು ಬಿಲ್ಡಿಂಗ್ ಕಟ್ಟಿರೋಂಥದ್ದು, ದುಡ್ಡು ಇನ್ನು ಅವ್ರಿಗೆ ಬಿಲ್ ಪಾವತಿ ಮಾಡಲಿಲ್ಲ, ಮತ್ತು ಆಗಲೇ ಡೆಮಾಲಿಷನ್ ಮಾಡಿಬಿಟ್ರು. ನೋಡಿ ಇಲ್ಲಿದೆ, KGF ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆ ಕಟ್ಟಡಗಳನ್ನು ಕೆಡವಲು ಮೊದಲು ಸ್ಥಳ ಮಾಜರು ನಡೆಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಚೇರಿಯಿಂದ ನೀಡಿರತಕ್ಕಂಥ ಅಧಿಕೃತ ಇದು ಪತ್ರ ಇದೆಯಾ ಅಂತ ಕೇಳಿದ್ದಾರೆ. ಅವ್ರು ಹೇಳ್ತಾರೆ ನಗರಸಭೆಯವರು, ನೋಡ್ರಿ ಇಲ್ಲಿದೆ, ತಾವು ಕೇಳಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಈ ಕಚೇರಿಯಿಂದ ಯಾವುದೇ ಆದೇಶ ನೀಡಿರುವುದಿಲ್ಲ ಎಂದು ಇಂಬರ ನೀಡಲಾಗಿದೆ. ಕೊಟ್ಟಿರೋದು ಯಾರು? KGF ನಗರಸಭೆಯ ಆಯುಕ್ತರ ಸಹಿಯ ಪತ್ರ. ಅಂದರೆ ನಾವು ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಅವರು ಇಂಬರ ಕೊಟ್ಟಿದ್ದಾರೆ. ಆಮೇಲೆ KGF ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆಯಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟುತ್ತಿರುವುದರ ಬಗ್ಗೆ ಪ್ರಾರಂಭದಲ್ಲಿ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿದ್ದೀರಾ ಅಂತ ಕೇಳಿರೋದು. ಅವ್ರು ಹೇಳ್ತಾರೆ, ಈ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ಪ್ರಕಟಣೆ ಮಾಡಿರುವುದಿಲ್ಲ. ಇದು ನನ್ನ ಸಹಿ ಅಲ್ಲ, ನನ್ನ ಪತ್ರ ಅಲ್ಲ, ಕಾರ್ಯಾಲಯ ರಾಬಸ್ಟನ್ ಪೇಟೆ KGF ಸಹಿ ನೋಡ್ರಿ ಯಾರ್ದಂತ ನೋಡ್ರಿ. ಪ್ರಕಟಣೆ ಮಾಡಲಿಲ್ಲ. ಆಮೇಲೆ KGF ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆಯಲ್ಲಿ ಬಾಡಿಗೆದಾರರಿಗೆ ಮತ್ತು ಲೀಸ್ದಾರರಿಗೆ ಕಟ್ಟಡಗಳನ್ನು ತೆರವುಗೊಳಿಸುವುದರ ಬಗ್ಗೆ ನೀಡಲಾದ ನೋಟಿಸ್ಗಳ ದೃಢೀಕರಣ ಪ್ರತಿಗಳನ್ನು ಕೇಳಿದ್ದೀವಿ. ಆದರೆ ಅವ್ರು ಹೇಳ್ತಾರೆ ಯಾವುದೇ ನೋಟಿಸು ನೀಡಿರುವುದಿಲ್ಲ. ನಗರಸಭೆಯ ದಾಖಲೆ. ಇನ್ನೊಂದು, ಹುಲ್ಲು ಮಾರುಕಟ್ಟೆ ನಿರ್ವಹಣೆಗೆ ನಿಯೋಜಿಸಲಾದ ಕಂದಾಯ ನಿರೀಕ್ಷಕರು, ಕಂದಾಯ ಅಧಿಕಾರಿ, ಕರ ವಸೂಲುಗಾರರಿಗೆ ನೀಡಲಾದ ಕಚೇರಿಯ ಅಧಿಕೃತ ಜ್ಞಾಪನ ಪತ್ರಗಳನ್ನು ದೃಢೀಕರಿಸಿದ ಪ್ರತಿಗಳನ್ನು ಕೊಡಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ತಾವು ಕೋರಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಹುಲ್ಲು ಮಾರುಕಟ್ಟೆಗೆ ಪ್ರತ್ಯೇಕವಾದ ಯಾವುದೇ ಅಧಿಕೃತ ಜ್ಞಾಪನ ನೀಡಿರುವುದಿಲ್ಲ. KGF ನಗರಸಭೆ ಹುಲ್ಲು ಮಾರುಕಟ್ಟೆಗೆ ಪ್ರದೇಶದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕೆಡವಲು ಮುಂಚೆ ತೆಗೆಯಲಾದ ಭಾವಚಿತ್ರಗಳನ್ನು ವಿಡಿಯೋ ಚಿತ್ರೀಕರಣ ದಾಖಲೆ ಮಾಡಿದ್ದೀರಾ ಅಂತ ಕೇಳಿದ್ವಿ. ಅವ್ರು ಹೇಳ್ತಾರೆ, ತಾವು ಕೇಳಲಾಗಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಯಾವುದೇ ಭಾವಚಿತ್ರಗಳನ್ನು ಕಚೇರಿಯಿಂದ ತೆಗೆದಿರುವುದಿಲ್ಲ. KGF ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆಯಲ್ಲಿನ ಕಟ್ಟಡ ಕೆಡವಲು ತಿಳಿಸಿದ ಸ್ಥಳ ಮಾಜರ್ ದೃಢೀಕರಣ ಪತ್ರ ಕೊಡಿ ಅಂತ ಕೇಳಿದ್ವಿ. ಅವ್ರು ಹೇಳ್ತಾರೆ, ತಾವು ಕೋರಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಈ ಕಚೇರಿಯಿಂದ ಯಾವುದೇ ಸ್ಥಳ ಮಾಜರು ಮಾಡಿರುವುದಿಲ್ಲ. ಇಷ್ಟೆಲ್ಲ ದಾಖಲೆಗಳು ಇನ್ನೂ ಇದೆ. ನಿಮಗೆ ಸ್ವಲ್ಪ ದಾಖಲೆಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ನೀವೆಲ್ಲರೂ ಕೂಡ ಹೇಳಿ, ನಾನೊಬ್ಬ ಮಾಜಿ ಶಾಸಕನಾಗಿ, BJPಯ ಕಾರ್ಯಕರ್ತನಾಗಿ, ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರ ದುರಾಡಳಿತ, ಇಚ್ಛಾನುಸಾರ ಅವ್ರಿಗಿಷ್ಟ ಬಂದ ರೀತಿಯಲ್ಲಿ ಅಧಿಕಾರ ಮಾಡುವಂಥ ಒಬ್ಬ ವ್ಯಕ್ತಿಯ ವಿರುದ್ಧ ನಾವೇನು ಕೇಳಬಾರ್ದ?
ಪ್ರಶ್ನೆ ಮಾಡಬಾರ್ದಾ? ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕಡು ಬಡವರು, ಬೇರೆ ಬೇರೆ ಕಡೆ ಎಲ್ಲ ಕೂಲಿಗೆ, ಬೇರೆ ಬೇರೆ ಸೆಕ್ಯೂರಿಟಿ ಕೆಲಸಕ್ಕೆ, ಮನೆ ಕೆಲಸಕ್ಕೆ, ಬೇರೆ ಎಲ್ಲ ಕೆಲಸಕ್ಕೆ ಹೋಗಿ ಅಲ್ಪ ಸ್ವಲ್ಪ ಬಂದಂಥ ಹಣದಲ್ಲಿ ಅವ್ರ ಮನೆಗಳು ಟ್ಯಾಕ್ಸ್ ಕಟ್ಟಿದಾರಲ್ಲ ನಿಮ್ಮ ನಗರಸಭೆಗೆ, ಆ ದುಡ್ಡಲ್ಲಿ ಹಿಂಗೆಲ್ಲ ಪೋಲ್ ಮಾಡಿದಿರಲ್ಲ, ದಾಖಲಾತಿನ ಕೊಡ್ತೀರಿ ನೀವು ಕೇಳಿದ್ರೆ ಯಾವ ಕ್ರಮನೂ ನಾವು ತೆಗೆದುಕೊಂಡಿಲ್ಲ ಅನ್ನೋದಾದರೆ, ಹಾಗಾದರೆ ಈ ಕ್ಷೇತ್ರದ ಶಾಸಕರು ಮತ್ತು ನಗರಸಭೆ ಆಯುಕ್ತರು ಯಾಕೆ ನೀವು ಹುಲ್ಲು ಮಾರ್ಕೆಟನ್ನು ಡೆಮೊಲೇಷನ್ ಮಾಡಿದ್ರಿ? ನಿಮ್ಗೆ ಯಾರು ಕೇಳಿದ್ರು ಆ ಕಾಂಪ್ಲೆಕ್ಸ್ ಕಟ್ರಿ ಅಂತ? ಎಷ್ಟು ಬೇಡಿಕೆ ಬಂದಿದೆ? ಇಲ್ಲಿ ಆರ್ಥಿಕವಾಗಿ ಹಣಕಾಸಿನ ವಹಿವಾಟು ವರ್ಷಕ್ಕೆ ಎಷ್ಟು ನಡೀತದೆ ಅದನ್ನೇನಾದರೂ ಸರ್ವೆ ಮಾಡಿದ್ದೀರಾ? ಯಾವುದೇ ಒಂದು ಮೂಲಭೂತ ಸೌಕರ್ಯ ಆಗಲಿ, ಇನ್ಫ್ರಾಸ್ಟ್ರಕ್ಚರ್, ಜನ ವಾಸ ಮಾಡುವಂಥ ಜಾಗಕ್ಕೆ ಏನೇನು ಬೇಕು? ರಸ್ತೆ ಬೇಕು, ಚರಂಡಿ ಬೇಕು, ಲೈಟ್ ಬೇಕು, ಮತ್ತು ಕುಡಿಯೋಕ್ಕೆ ನೀರು ಬೇಕು, ಅವ್ರು ವಾಸ ಮಾಡೋ ಜಾಗದಲ್ಲಿ ಒಂದು ಶಾಲೆ ಬೇಕು, ಕಾಲೇಜುಗಳು ಬೇಕು, ಮತ್ತು ಅದಕ್ಕೆ ಅವರ ನಿತ್ಯ ಜೀವನದ ಬದುಕಿಗೆ ಏನೇನು ಖರೀದಿ ಮಾಡೋಕ್ಕೂ ತಗೊಳ್ಬೇಕು ಅಂತಂದಾಗ ಒಂದು ಸಣ್ಣದಾಗಿ ಏನೇನು ಅವ್ರಿಗೆ ಅನುಗುಣವಾಗಿ, ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಕಟ್ಟಬೇಕು ಅಂತೇಳಿ ಇರ್ತದೆ, ಕೊಡಬೇಕು. ಎಕ್ಸಸ್ ಆಗ್ಬಿಟ್ಟಿದೆ ನಮ್ಮ ಕ್ಷೇತ್ರದಲ್ಲಿ. ಸುಮಾರು 900 ಅಂಗಡಿ ಖಾಲಿ ಬಿದ್ದಿದೆ. ಅದ್ರ ಜೊತೆಗೆ ನೀವು ಸುಮಾರು 75-80 ಕೋಟಿ ಹಣದಲ್ಲಿ ಹೊಸದಾಗಿ ನಾವು ಕಟ್ತೀವಿ ಅಂತೇಳಿ ಯಾವುದೇ ನೋಟಿಸ್ ಕೊಡ್ದಿರಾ, ಡೆಮೊಲೇಷನ್ ಮಾಡೋಕ್ಕೆ ಅನುಮತಿ ಇಲ್ಲದೆ, ಅಲ್ಲಿ ಕಟ್ಟಡ ಕಟ್ಟಿರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ನೀವು ದುಡ್ಡು ಕೊಡದೆ, ಆಮೇಲೆ ಅಲ್ಲಿ ನೆಲಸಮ ಮಾಡಿರ್ತಕ್ಕಂಥ ಆ ಪ್ರಾಪರ್ಟಿ ಏನಿತ್ತು ಅದನ್ನು ನೀವು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೊಂಡು ಅದರ ಬೆಲೆ ಎಷ್ಟಿದೆ ಅಂತೇಳಿ ನಿಗದಿ ಮಾಡಿ ಒಂದು ಕಡೆ ನೀವು ಹರಾಜು ಹಾಕಬೇಕಾಗಿತ್ತು, ಇಲ್ಲ ಟೆಂಡರ್ ಕರೆದು ಕೊಟ್ಬಿಟ್ಟು ಇಷ್ಟು ಹಣ ಬಂದಿದೆ ಅಂತೇಳಿ ನೀವು ಅಕೌಂಟಿಗೆ ಡೆಪಾಸಿಟ್ ಮಾಡಿಸ್ಕೋಬೇಕಾಗಿತ್ತು. ಈ ಎಲ್ಲ ದಾಖಲೆಗಳು ಏನೂ ಇಲ್ಲ ನಿಮ್ಮಲ್ಲಿ, ಏನೂ ಇಲ್ಲ. ಯಾರ್ದು ಆಸ್ತಿ ಇದು? ಸರ್ಕಾರದ ಆಸ್ತಿಯನ್ನು KGF ಜನರಿಗೆ, ಸಾರ್ವಜನಿಕರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ. ಈ ರೀತಿ ನೀವು ಓಟ್ ಹಾಕಿ ಗೆಲ್ಲಿಸ್ಬಿಟ್ಟು ಈ ರೀತಿ ಬಿಟ್ಟಿದ್ದೀರಲ್ಲ, ಇದು ನಿಮ್ಮೆಲ್ಲರ ಆಸ್ತಿ, ಇದು KGF ಜನರ ಆಸ್ತಿ. ಇದು ನೀವು ಯಾಕೆ ಮೈಮರೆತು ಕೂತಿದ್ದೀರಿ? ನೀವು ಕೇಳೋದೇ ಇಲ್ವಾ? ಹೋಗ್ಲಿ, ಅವ್ರೇನಾದರೂ ನಿಮ್ಮನ್ನು ಎದುರಿಸಿ ಬೆದರಿಸಿ ಭಯದ ವಾತಾವರಣದಲ್ಲಿ KGF ಜನ ಬದುಕ್ತಾ ಇದ್ದಾರಾ? ಕೇಳಬೇಕೋ ಬೇಡ? ರಾಜಾರೋಷವಾಗಿ ಹಗಲು ದರೋಡೆ ನಡೀತಾ ಇದೆ KGF ಕ್ಷೇತ್ರದಲ್ಲಿ, ನಗರ ಮತ್ತು ಗ್ರಾಮಾಂತರದಲ್ಲಿ ರಾಜಾರೋಷವಾಗಿ. ಈ KGF ಕ್ಷೇತ್ರ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, 2018ರಿಂದ ಈಚೆಗೆ ಇಲ್ಲಿ ಯಾರು ಬಂದು ಏನು ಬೇಕಾದರೂ ಡಾಮಿನೇಟ್ ಮಾಡ್ಬೋದು, ಯಾರು ಏನು ಬೇಕಾದರೂ ಮಾಡ್ಬೋದು. ಇಲ್ಲಿ ಅವಕಾಶ ಇದೆ KGF ಕ್ಷೇತ್ರದಲ್ಲಿ. ಕೋಲಾರ ಜಿಲ್ಲೆಯಲ್ಲಿ ಇನ್ಯಾವ ತಾಲೂಕಲ್ಲಿ ಇಲ್ಲ. ಅಂದರೆ ಈ ಜನ ಏನಕ್ಕೆ ಸುಮ್ಮನೆ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲದಕ್ಕೂ ಹೋರಾಟ ಮಾಡ್ತಾರೆ ಕೆಲವರು. ಈ ರೀತಿ ವಿಷಯಗಳನ್ನ ತಗೊಂಡು ಹೋರಾಟ ಮಾಡಿ ಸಾರ್ವಜನಿಕರ ಆಸ್ತಿ ಉಳಿಸ್ಬೇಕು, ಸರ್ಕಾರದ ಆಸ್ತಿ ಉಳಿಸ್ಬೇಕು, ಸಾರ್ವಜನಿಕರ ದುಡ್ಡು ಸಾರ್ವಜನಿಕರ ಉಪಯೋಗಕ್ಕೆ ಉಪಯೋಗಿಸ್ಬೇಕು. ಯಾರನ್ನ ಕೇಳ್ತಾ ಇದ್ದಾರಾ? ಯಾರು ಕೇಳ್ತಾ ಇದ್ದಾರೆ? ಅಲ್ಲಿ KVDFC ಲೋನ್ಗೆ ಹೋಗಿದ್ದಾರೆ, ರಿಜೆಕ್ಟ್ ಆಗಿದೆ. ನಿಮ್ಮದೇ ಶಾಸಕರು, ನಿಮ್ಮ ಪಾರ್ಟಿಯವರೇ ಲೋನ್ ಕೊಡೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಕಾರಣ ಏನು? ಸಾರ್ವಜನಿಕರು ತಿಳಿಸ್ಬೇಕಲ್ಲ. ಅದನ್ನು ಬಿಟ್ಟು ಅಡ್ಡದಾರಿಲಿ ಹೋಗಿದ್ದೀರಿ ನೀವು HDFC ಬ್ಯಾಂಕಿಗೆ, ಅಲ್ಲಿ ಲೋನ್ಗೆ ಹೋಗಿದ್ದೀರಿ. ಅಲ್ಲಿ ಬಡ್ಡಿ ಎಷ್ಟು ಗೊತ್ತಾ? 11%. ಸರ್ಕಾರ ಜೀವ ಹೊಡೆಸಿದೆ, ಸರ್ಕಾರ ಸುತ್ತೋಲೆ ಹೊಡೆಸಿದೆ. ಯಾವುದೇ ಸರ್ಕಾರಿ ಉಪಯೋಗಕ್ಕೆ, ಕಟ್ಟಡಗಳಿಗೆ, ಮತ್ತೊಂದಕ್ಕೆ ನೀವು ಸಾಲ ಮಾಡಬೇಕಾದ್ರೆ ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಮಾತ್ರ ಹೋಗ್ಬೇಕು ಅಂತೇಳಿ. ಬೇರೆ ಬ್ಯಾಂಕ್ಗಳು ಸಾಲ ತೆಗೆಯಂಗಿಲ್ಲ. ಸಾರ್ವಜನಿಕರು ಬೇರೆ ಬ್ಯಾಂಕ್ಗಳಿಗೆ ಹೋದಂಗೆ ಸರ್ಕಾರಿ ಅಧೀನದಲ್ಲಿರ್ತಕ್ಕಂಥ ಯಾವುದೇ ಕಚೇರಿ ಉಪಯೋಗಕ್ಕಾಗಲಿ, ಸಾರ್ವಜನಿಕರ ಉಪಯೋಗಕ್ಕೆ ಉಪಯೋಗಿಸ್ತಕ್ಕಂಥ ಯಾವುದೇ ಸಾಲ ಇದ್ದರೂ ಕೂಡ ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮಾತ್ರ ಸಾಲ ಮಾಡಬೇಕು ಅಂತೇಳಿ. ಯಾಕಂದರೆ ಅಲ್ಲಿ ಕಡಿಮೆ ಬಡ್ಡಿ ಇದೆ. ಇಲ್ಲಿ ನೀವು 11%ಗೆ ಬಡ್ಡಿಗೆ ಹೋಗಿದ್ದೀರಲ್ಲ, ಇದು ಎಷ್ಟು ಕೋಟಿ ಕಿಕ್ ಬ್ಯಾಗ್ ನಿಮಗೆ? ಯಾರಿಗೆ ಕೊಡ್ತೀರಿ? ಕೋಲಾರ್ಗೆ ಹೋಗುತ್ತಾ, ನಿಮ್ಮನೆಗೆ ಹೋಗುತ್ತಾ? ಶಾಸಕರನ್ನ ಪ್ರಶ್ನೆ ಮಾಡಬಾರ್ದಾ? KGF ಜನರಿಗೆ ಕೇಳಿ, ಬೇಕಾ ಇನ್ನೊಂದು ಕಾಂಪ್ಲೆಕ್ಸ್ ನಿಮಗೆ ಈ ರೀತಿ ಹಣ ಪೋಲ್ ಮಾಡೋದಕ್ಕೆ? ಇಷ್ಟೆಲ್ಲ ಅನುಮತಿಗಳಿಲ್ಲದೆ ನೆಲಸಮ ಮಾಡಿಬಿಟ್ರು ಬಿಲ್ಡಿಂಗ್ನ. ಯಾವ ಜನನೂ ಕೂಡ ನನಗೆ ಇನ್ನೊಂದು ಕಾಂಪ್ಲೆಕ್ಸ್ ಬೇಕು, ನಮಗೆ ವ್ಯಾಪಾರ ಮಾಡೋಕ್ಕೆ ಜಾಗ ಇಲ್ಲ ಅಂತ ಮಾರ್ಕೆಟ್ ಅವ್ರು ಯಾರೂ ಕೇಳಲಿಲ್ಲ. ನಿಮ್ಮ ಉದ್ದೇಶ ಏನಾಗಿತ್ತು? ಇದರಿಂದ ನೀವು
ನೂರಾರು ಕೋಟಿ ಲೂಟಿ ಹೊಡೆಯೋದಕ್ಕೆ ಈ ರೀತಿ ಯೋಜನೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ನೀವು ಸೃಷ್ಟಿ ಮಾಡ್ತಾ ಇದ್ದೀರಾ. ಯಾವುದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ. ಹುಲ್ಲು ಮಾರ್ಕೆಟಲ್ಲಿ ಹೊಸದಾಗಿ ನಮಗೆ ಕಾಂಪ್ಲೆಕ್ಸ್ ಬೇಕಾಗಿತ್ತಾ? ಈಗ ನಾವು ಅಧಿಕಾರದಲ್ಲಿದ್ದಾಗ ಆಫೀಸ್ ಮಾಡಿದ್ವಿ. ಆಫೀಸ್ ಮೇಲ್ಗಡೆ ಎಷ್ಟು ಬಿಲ್ಡಿಂಗ್, ಎಷ್ಟು ಅಂಗಡಿಗಳು ಖಾಲಿ ಬಿದ್ದಾವೆ, ಹೊಸದಾಗಿ ಕಟ್ಟಿರೋದು. ಯಾಕೆ ಅದಕ್ಕೆ ಯಾರು ಜನ ಬಂದಿಲ್ಲ? ಅಲ್ಲಿ ಯಾಕೆ ವ್ಯಾಪಾರ ಆಗ್ತಾ ಇಲ್ಲ? ಎಂಥ ಜಾಗ ಅದು? ಅದರ ಕಡೆ ಗಮನ ಹರಿಸಿದ್ದೀರಾ? ಆಂಡರ್ಸನ್ ಪೇಟೆಯಲ್ಲಿ ಎಷ್ಟು ಅಂಗಡಿಗಳು ಖಾಲಿ ಬಿದ್ದಾವೆ. ಅಲ್ಲಿ ನೀರಿನ ವ್ಯವಸ್ಥೆ, ರಸ್ತೆ, ಕುಡಿಯೋಕ್ಕೆ ನೀರು, ಬೀದಿ ಲೈಟು, ಮತ್ತು ಏನಾನ ಮಳಿಗೆಗಳು ಶಿಥಿಲವಾಗಿದ್ದರೆ ಅದಕ್ಕೆ ರಿನಿವೇಷನ್ ಮಾಡೋದು, ಇವೆಲ್ಲ ಮಾಡಿಕೊಟ್ಟಿದ್ರೆ ವ್ಯಾಪಾರ ಹೆಂಗಾಗ್ತಾ ಇತ್ತು? ನಗರಸಭೆಗೆ ರೆವಿನ್ಯೂ ಬರ್ತಾ ಇತ್ತಲ್ಲ. ಇದ್ರ ಉದ್ದೇಶ ಏನಂತ ಹೇಳಿದ್ರೆ, ನಿಮಗೊಂದು 10-20 ಕೋಟಿ ಅದರಿಂದ ಹಣ ಬರಬೇಕು, ನಿಮಗೆ ಬೇಕಾದವರಿಗೆ ಕಾಂಟ್ರಾಕ್ಟ್ ಕೊಡಬೇಕು, ಆ ಬಿಲ್ಡಿಂಗ್ ಕಟ್ಬಿಟ್ಟು ಅಲ್ಲಿ ಆಳು ಬಿದ್ದು ಅದನ್ನು ಇನ್ನೊಂದು 5 ವರ್ಷ ಆದಮೇಲೆ ಡೆಮಾಲಿಷನ್ ಮಾಡಬೇಕು. ಇಷ್ಟ ತಾನೇ ನಿಮ್ಮ ಯೋಜನೆ? HDFC ಬ್ಯಾಂಕ್ ಅವರು ಅದು ಹೇಗೆ ಕೊಡ್ತಾರೆ ಲೋನು? ನಾನು ಹೋಗ್ತೀನಿ AGM DGM ಹತ್ರ ಮಾತಾಡ್ತೀನಿ. ನೀವು 11% ತಗೊಂಡು ನೀವು ಲೋನ್ ಕೊಡೋದಕ್ಕೆ ನಿಮಗೆ ಸರ್ಕಾರದ ಕಟ್ಟಲು ನಿಮ್ಗೆ ಅವಕಾಶನೇ ಇಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ಗೆ ಹೋಗ್ಬೇಕು ನೀವು. ಅಲ್ಲಿ ಯಾಕೆ ಹೋದ್ರಿ? ಮತ್ತೆ ಇಲ್ಲಿ ತನಕ KGF ನಗರಸಭೆ ಪ್ರಾರಂಭ ಆದಾಗಿಂದ ಯಾರೂ ಕೂಡ ಸರ್ಕಾರದ ಆಸ್ತಿನ ಬೇರೆ ಬ್ಯಾಂಕ್ಗಳಿಗೆ ಪ್ಲೆಡ್ಜ್ ಮಾಡಿಲ್ಲ. ಇವರು ಮಾಡಿದ್ದಾರೆ ಈ ಕೆಲಸ. ಯಾರು ಕೇಳಿದ್ರು? ಇಲ್ಲಿರೋ ಆಸ್ತಿಗಳನ್ನ HDFC ಬ್ಯಾಂಕಿಗೆ ಒತ್ತೆ ಇಟ್ಟು 11% ಬಡ್ಡಿ ಕಟ್ಟಿ ಇಲ್ಲಿ ತಗೊಂಬಂದು ಇದನ್ನು ಲೂಟಿ ಹೊಡೆಯೋದಕ್ಕೆ ಮಾಡ್ತಾ ಇದ್ದಾರಲ್ಲ. ಯಾರು ಕೇಳಿದ್ರು? ಯಾವ ಜನ ಕೇಳಿದ್ರು ನಿಮಗೆ? ಎಷ್ಟು ಏರಿಯಾಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ರಸ್ತೆಗಳಿಲ್ಲ, ಬೀದಿ ಲೈಟ್ಗಳು. ನಿಮ್ಮ ಹಿಂಬಾಲಕರು ಇದ್ದಾರಲ್ಲ, ಎಲ್ಲ ಕೋಲಾರಿಂದ ಬರ್ತಾನಂತೆ ಯಾವನ ಭರತ್. ನಮ್ಮ ಕ್ಷೇತ್ರದಲ್ಲಿ ಆಡಳಿತ ಅವನು 3ನೇ MLA ಏನೋ ಗೊತ್ತಿಲ್ಲ ಕ್ಷೇತ್ರಕ್ಕೆ. 1, 2, 3 ನನಗನ್ಸುತ್ತೆ ನೀವು ಹೇಳೋ ಲೆಕ್ಕ ಪ್ರಕಾರ ಅವನು 3ನೇ MLA ಇರಬೇಕು. ಒಬ್ಬರು 1 ಓಟು, ಇವರಿಗೆ 3 ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಈ ನಮ್ಮ ಕ್ಷೇತ್ರದ ಜನ ಇನ್ನ ಬಿಟ್ಕೊಂಡು ಹೋದ್ರೆ 4ನೇವರು ಯಾರು ಉಟ್ಕೊಂತಾರೆ ನಮ್ಗೆ ಗೊತ್ತಿಲ್ಲ. ನಗರಸಭೆಯಲ್ಲಿ ಇದು ಒಂದೇ ಅಲ್ಲ, ಹುಲ್ಲು ಮಾರ್ಕೆಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರದ ಜನಕ್ಕೆ ಅವಶ್ಯಕತೆ ಇಲ್ಲ. ನಮ್ಮ ಕ್ಷೇತ್ರದ ಜನರ ದುಡ್ಡನ್ನು ನೀವು ಲೂಟಿ ಮಾಡೋಕ್ಕೆ ಬರಬೇಡಿ. ನಿಮಗೆ ಅಧಿಕಾರ ಕೊಟ್ಟಿರೋದು ಅವರ ಪರವಾಗಿ ಕೆಲಸ ಮಾಡಿ ಅಭಿವೃದ್ಧಿ ಮಾಡೋಕ್ಕೆ. ನೀವು ಈ ರೀತಿ ಬಿಲ್ಡಿಂಗ್ ಕಟ್ಬಿಟ್ಟು ಆ ಬಿಲ್ಡಿಂಗ್ ನೋಡ್ಕೊಂಡು ನೀರು ಬರಲ್ಲ, ಕರೆಂಟ್ ಬರಲ್ಲ, ರಸ್ತೆ ಬರಲ್ಲ, ಊಟ ಬರಲ್ಲ, ಏನೂ ಇಲ್ಲ. ಇಲ್ಲಿರ್ತಕ್ಕಂಥದ್ದು 80% SC ST ಬ್ಯಾಕ್ವರ್ಡ್ ಕಮ್ಯುನಿಟಿಯವರು. ಇವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯನೇ ಬೇರೆ. ಇವ್ರಿಗೊಂದು ಅಸೆಟ್ ಕ್ರಿಯೇಟ್ ಮಾಡೋಂಥ ಯೋಜನೆಗಳ ತಗೊಂಬನ್ರಿ ಅಂತ ಹೇಳಿದ್ರೆ ಅವ್ರನ್ನೇ ತುಳಿಯಂಥ ಕೆಲಸ ಮಾಡಿ ಯೋಜನೆಗಳು ತಗೊಂಬರ್ತಾ ಇದ್ದೀರಲ್ಲ. ಅವ್ರ ದುಡ್ಡು ಲೂಟಿ ಮಾಡೋಕ್ಕೆ, ಅವ್ರು ಕಟ್ಟಿರೋ ಟ್ಯಾಕ್ಸಲ್ಲಿ ಈ ರೀತಿ ಲೂಟಿ ಮಾಡೋಕ್ಕೆ ಹೋಗಿದ್ದೀರಲ್ಲ ನೀವು. ಗ್ರಾಮಾಂತರದಲ್ಲಿ ಆ ರೀತಿ, ನಗರ ಭಾಗದಲ್ಲಿ ಈ ರೀತಿ. ಇದು ಒಂದೇ ಅಲ್ಲ, ನೆಕ್ಸ್ಟ್ ಬರ್ತೀನಿ ಬೇರೆ ದಾಖಲೆಗಳು ಎತ್ಕೊಂಡು. ಇದೆಲ್ಲ ಎಪಿಸೋಡ್ಸ್, ಇವು ಧಾರಾವಾಹಿ. ಇನ್ನು 2 ವರ್ಷ 21 ತಿಂಗಳ 2 ತಿಂಗಳು ಏನು ಇರಬೇಕೇನೋ. 22 ತಿಂಗಳು ಧಾರಾವಾಹಿ ಥರನೇ ನಮ್ಮದು ಪ್ರಾರಂಭ ಮಾಡಿದ್ದೀವಿ. ಜನ ಎಲ್ಲ ಕ್ಯೂರಿಯಾಸಿಟಿ ಥರ ನೋಡಬೇಕು, ವಿತ್ ಡಾಕ್ಯುಮೆಂಟ್ ಸಮೇತ ಬರ್ತೀವಿ ನಾವು. ನಮ್ಮ ಜನರಿಗೆ ನಾನು ವಿನಂತಿ ಮಾಡ್ತೀನಿ, ನಮ್ಮ ಕ್ಷೇತ್ರದ ಜನರಿಗೆ, ರಾಜಕೀಯ ಅನ್ನೋದು ಒಂದು ಕಡೆ, ಕ್ಷೇತ್ರದ ಆಸ್ತಿಯನ್ನು ಉಳಿಸ್ಲಿಕ್ಕೆ ದಯಮಾಡಿ ಹೊರಗಡೆ ಬನ್ನಿ. ನಮ್ಮ ಕ್ಷೇತ್ರದ ಜನರ ದುಡ್ಡನ್ನು ಉಳಿಸ್ಲಿಕ್ಕೆ ದಯಮಾಡಿ ಹೊರಗಡೆ ಬನ್ನಿ. ನಿಮ್ಮ ಬ್ಯಾನರ್ಗಳೆಲ್ಲ ಹೋರಾಟ ಮಾಡಿ. ನಮ್ಮ ಬ್ಯಾನರಲ್ಲಿ ಬಂದು ಹೋರಾಟ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡಲ್ಲ ನಿಮಗೆ. ನಿಮ್ಮ ಹಕ್ಕನ್ನು ಪ್ರತಿಪಾದಿಸಿ. ಇದು ನಿಮ್ಮ ದುಡ್ಡು, ನಿಮ್ಮ ಬೆವರಿನ, ನಿಮ್ಮ ರಕ್ತದ, ನಿಮ್ಮ ಶ್ರಮದ ಫಲದ ಹಣವನ್ನ ಈ ಕ್ಷೇತ್ರದ MLA ಅವರು ಲೂಟಿ ಮಾಡ್ತಾ ಇದ್ದಾರೆ. ಅದನ್ನು ತಡೀರಿ, ಬನ್ರಿ ಆಚೆ, ಬನ್ರಿ, ಹೋರಾಟಕ್ಕೆ ಇಳೀರಿ. ಅಕ್ರಮ ಮಾಡಿರೋದನ್ನ ಖಂಡಿಸಿ ತಹಸೀಲ್ದಾರ್ಗೆ ಮನವಿ ಕೊಟ್ಟು 3 ದಿವಸದಲ್ಲಿ ತಹಸೀಲ್ದಾರ್ನ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನಿನ್ನೇನು ಮಾಡ್ತಾರೆ? ಇಲ್ಲಿ ನಿಮ್ಮನ್ನಿನ್ನೇನು ಮಾಡ್ತಾರೆ ಹೇಳ್ರಿ? ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಿ? ಎಲ್ಲರೂ ಬಂದು ಹೋರಾಟಕ್ಕೆ ಇಳೀರಿ. ಎಷ್ಟು ಸಂಘ ಸಂಸ್ಥೆಗಳಿದೆ, ಎಷ್ಟು ರಾಜಕೀಯ ಪಕ್ಷಗಳಿದೆ ನಮ್ಮ ಕ್ಷೇತ್ರದಲ್ಲಿ. ನೀವು ಹೋರಾಟ ಮಾಡಿದ್ರೆ ನಿಮ್ಮನ್ನು ಮೆಚ್ಚಿದ್ದಾರೆ ಜನ. ನಿಮ್ಮ ಪಾರ್ಟಿಗೆ ಒಂದಷ್ಟು ಗೌರವ ಬರುತ್ತೆ.
ಸಂಘಟನೆಗಳಿಗೆ ಒಂದು ಗೌರವ ಸಿಕ್ಕತ್ತೆ. ಈ ಡೆಮಾಲಿಷನ್ ಮಾಡಿದಾಗ ಪತ್ರಿಕಾ ವರದಿಗಳ ಮೇಲೆ ಅವ್ರ ಜಿಲ್ಲಾಧಿಕಾರಿಗಳು DMA ಒಂದು ರಿಪೋರ್ಟ್ ಹಾಕಿದ್ರು. DMA ಅವರು ಏನ್ ಮಾಡಿದ್ರು ಅಂದ್ರೆ ಎನ್ಕ್ವೈರಿ ಕಮಿಟಿ ಒಂದು ರಚನೆ ಮಾಡಿದ್ರು. ಶಾಸಕರು ಇದುವರೆಗೂ ಅವ್ರನ್ನ ಅಲ್ಲಿ ಹೋಗಿ ಒತ್ತಡ ಹಾಕಿ ಇದುವರೆಗೂ ಎನ್ಕ್ವೈರಿ ಕಮಿಟಿ ಬರ್ದಂಗೆ ಮಾಡಿದೆ. ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಎಂಕ್ವೈರಿಗೆ ಬರೆದಿರಂಗೆ ಮಾಡಿರೋ ಉದ್ದೇಶನೇ ಇಲ್ಲಿ ಅಕ್ರಮಗಳನ್ನು ಮಾಡಿ 106 ಕೋಟಿ ಲೂಟಿ ಮಾಡಬೇಕಂತ ಅವರ ವ್ಯವಸ್ಥಿತ ಯೋಜನೆಗಳೇನಿತ್ತಲ್ಲ ಅದು ಅನುಷ್ಠಾನ ಆಗಬೇಕು. ಅದಕ್ಕೆ ಅವ್ರನ್ನ ತಡೆ ಹಿಡಿದಿದ್ದಾರೆ. ನನ್ನ ಹತ್ರ ಇದೆ ದಾಖಲೆ. ಅವ್ರು ಬಂದು ಎಂಕ್ವೈರಿ ಮಾಡೋದಕ್ಕೆ ಒಂದು ಟೀಮೇ ಮಾಡಿದ್ದಾರೆ ನೋಡ್ರಿ, ಯಾರ್ಯಾರಂತ ಇಲ್ಲಿ ಕೆಳಗಡೆ ಇದೆ, ಹೆಸರು ಸಮೇತ. ನಾನು ಈಗ ಒತ್ತಡ ಮಾಡಿದ್ದೇನೆ, ಕಳೆದ ಒಂದು 15 ದಿವಸದಿಂದ ಈ ವಾರದಲ್ಲಿ ಎಂಕ್ವೈರಿ ಟೀಮ್ ಬರುತ್ತೆ, ಬಂದೇ ಬರುತ್ತೆ, DMA ಇಂದ ಬರುತ್ತೆ, ಎಲ್ಲ ಒಂದು ಟೀಮೇ ಬರ್ತಾರೆ, ಇದನ್ನು ಪರಿಶೀಲನೆ ಮಾಡ್ತಾರೆ, ಕ್ರಮ ತೆಗೆದುಕೊಳ್ತಾರೆ. ನಾವು ಬಿಡೋದಿಲ್ಲ. ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರ ಹಣ, ಸರ್ಕಾರದ ಆಸ್ತಿ, ಇದು ಯಾರು ಪಾಲಾಗೋದಕ್ಕೆ ಬಿಡೋದಿಲ್ಲ BJP. ಅದು ವಿರುದ್ಧವಾಗಿ ನಾವು ನಿಂತ್ಕೊಳ್ತೀವಿ, ಹೋರಾಟ ಮಾಡ್ತೀವಿ. ಯಾಕೆ ಇವೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂತೇಳಿ ನಮ್ಮನ್ನು ಕೇಳ್ಬೋದು ಅವರು. BJP ಅವರು ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ, ಅಭಿವೃದ್ಧಿ ನೋಡಿ ಅವ್ರು ಸಹಿಸ್ಕೊಳಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಮ್ಮ ಮೇಲೆ ಈ ರೀತಿ ಮಾತಾಡ್ತಾರೆ ಅಂತ. ಇದೇನು ಅಭಿವೃದ್ಧಿನ? ಯಾರ ಮನೆ ಲೂಟಿ ಮಾಡೋಕ್ಕಿದೆಲ್ಲ ಮಾಡ್ತಾ ಇದ್ದೀರಿ? ಇನ್ನೆಷ್ಟು ಜನರನ್ನ ವಂಚನೆ ಮಾಡ್ತೀರಿ, ಮೋಸ ಮಾಡ್ತೀರಿ? ಸಾಲದಾ? ನೀವು ಮಾಡಿದಿರಿ, ನಿಮ್ಮಪ್ಪ ಮಾಡಿದಿರಿ, ಎಲ್ಲ ನಿಮ್ಮೆಲ್ಲರೂ ಮಾಡಿದಿರಿ. ಇನ್ನೇನು ಬೇಕು ತಿನ್ನೋಕ್ಕೆ? 3 ಹೊತ್ತಿಗೆ ಒಂದಷ್ಟು ಅನ್ನ ಹೊಟ್ಟೆ ಹಸುವಿಗೆ. ಇನ್ನು ಹಿಂಗೆ ಮಾಡಿ ತಿನ್ನೋದಾ? 2 ಕೈಲಿ ತಿಂದ್ಬಿಡೋದಾ? ಒಂದು ಕೈಲಿ ಅನ್ನ ತಿಂದರೆ ಸಾಕಪ್ಪ, ಈ ಕೈಲಿ ತಿನ್ನೋಕೋಗ್ಬಿಟ್ರೆ ಹೊಟ್ಟೆ ಉರಿ ಅಲ್ವೇ ಅಲ್ಲ? ಕೆಡುವ ದಿವಸ 6 ತಿಂಗಳಲ್ಲಿ ನೀರು ಕಟ್ಕೊಡ್ತೀವಿ ಅಂತ ಈಗಾಗಲೇ 8 ತಿಂಗಳಾಯ್ತು. ನಿಮ್ಗೆ ಲೋನ್ ಆಗಲ್ಲ? 8 ತಿಂಗಳಾಯ್ತು. ಇದುವರೆಗೂ ಅಲ್ಲಿ ಯಾವುದೇ ಅಲ್ಲಿ ಕಳ್ಕೊಂಡಿರ್ತಕ್ಕಂಥ ಫಲಾನುಭವಿಗಳಿಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, 6 ತಿಂಗಳಲ್ಲಿ ನಾವು ಅಂಗಡಿ ಕಟ್ಕೊಡ್ತೀವಿ. ನಾನು ಸಾರ್ವಜನಿಕವಾಗಿ ಎಲ್ಲರ ಗಮನಕ್ಕೆ ನಿಮ್ಮ ಮೂಲಕ ತಂದಿದ್ದೇನೆ. ಬಹಿರಂಗವಾಗಿ ಇದಕ್ಕೆ ಹೋರಾಟನೂ ಕೂಡ ನಾವು ರೂಪಿಸ್ತೇವೆ. ಅದ್ರ ಜೊತೆಗೆ ಕಾನೂನು ಹೋರಾಟನೂ ಮಾಡ್ತೇನೆ, ಬಿಡೋದಿಲ್ಲ. ನೀವು HDFC ಎಲ್ಲ ಇನ್ನು ಯಾವ ಬ್ಯಾಂಕ್ಗೆ ಲೋನ್ಗೆ ಹೋಗಿ, ಅವ್ರು ಲೋನ್ ಯಾಕೆ ಕೊಡ್ತಾರೆ ನಿಮಗೆ? ಯಾವ ಆಧಾರದ ಮೇಲೆ ಕೊಡ್ತಾರೆ? 11% ತಗೊಂಡು ನೀವು ತಿಂಗಳಿಗೆ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ EMI ಬರ್ತದೆ ತಿಂಗಳಿಗೆ. ಸೋರ್ಸಸ್ ಏನು? ಯಾಕೆ ನೀವು ಜನರ ದುಡ್ಡು ನೀವು ಬ್ಯಾಂಕ್ಗೆ, HDFC ಬ್ಯಾಂಕಿಗೆ ಬಡ್ಡಿ ಅಷ್ಟು ಕಟ್ತೀರಿ ಜಾಸ್ತಿ? ಹಂಗಾದ್ರೆ ಬ್ಯಾಂಕಿಂದ ನಿಮ್ಗೆ ಎಷ್ಟು ಬರ್ತಾ ಇದೆ, ಕಾಂಟ್ರಾಕ್ಟಿಂದ ಎಷ್ಟು ಬರ್ತಾ ಇದೆ? ಜನ ಕೇಳಬೇಕು. ಈ ಬಿಲ್ಡಿಂಗ್ ಬೇಕಾಗಿಲ್ಲ. ಮೈನಿಂಗ್ ಏರಿಯಾದಲ್ಲಿ ಹೋಗಿ ನೋಡಿದ್ರೆ ಹೆಂಗಿದೆ ಗೊತ್ತಾ? ಯಾವ್ರಿಗೆ ಮನೆ ಕೊಟ್ಟಿದ್ದೀರಿ, ಯಾರಿಗೆ ಮೂಲಭೂತ ಸೌಕರ್ಯಗಳನ್ನ ನೀವು ಕೊಡ್ತಾ ಇದ್ದೀರಿ? ಎಲ್ಲ ಎದುರಿಸೋದು, ಒಂದಷ್ಟು ಜನ ಇಟ್ಕೊಳ್ಳೋದು, ಎದುರಿಸೋದು. ಕಾಂಗ್ರೆಸ್ ಮುಖಂಡ್ರೆ, ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರ. ನಿಮಗೂ ನಾನು ವಿನಂತಿ ಮಾಡ್ತೀನಿ, ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ, ನೀವೇ ತಾನೇ ರಾತ್ರಿ ಆಗಲು ದುಡಿದು ಗೆಲ್ಸಿದ್ದು ನಿಮ್ಮ ಶಾಸಕರನ್ನ. ನಿಮ್ಮ ಶಾಸಕರು ಮಾಡೋದು ಸರಿನಾ? ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇದೆಯಾ? ಈ ಅಕ್ರಮಗಳಿಗೆಲ್ಲ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಓಟ್ ಹಾಕ್ದವರೆಲ್ಲ ಸಪೋರ್ಟ್ ಮಾಡ್ತೀರಾ? ಕೇಳ್ರಿ, ನೀವು ಹೇಳ್ಬೇಕಲ್ಲ. ನಾನೇನೋ ಒಬ್ಬ ರಾಜಕೀಯ ಪಕ್ಷದಿಂದ ಬಂದಂಥವನು ಆರೋಪ ಮಾಡ್ತೀನಿ ಅಂತ ನೀವು ಅಂದ್ಕೋಬೋದು. ಈ ದಾಖಲೆಗಳ ಆರೋಪ ಮಾಡತ್ತಾ? ದಾಖಲೆಗಳು ಸುಳ್ಳು ಹೇಳತ್ತಾ? ಏನು ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ಹೇಳ್ರಿ? ಯಾರಿಗೋಸ್ಕರ? ಈ ದಾಖಲೆಗಳು ಸುಳ್ಳು ಹೇಳತ್ತಾ? KGF ನಗರಸಭೆ ಆಡಳಿತ ಅಧಿಕಾರಿಗಳು ಕೊಟ್ಟಿರೋಂಥ ದಾಖಲೆ ಇದು. ಹುಲ್ ಮಾರ್ಕೆಟಲ್ಲಿ ಅವ್ರು ತಗೊಂಡಿರ್ತಕ್ಕಂಥ ಅಕ್ರಮದ ಕ್ರಮಗಳು. BJP ಅವರು ಸುಮ್ಮನೆ ಕೂತ್ಕೋಬೇಕು, ಇದೆಲ್ಲ ಕೇಳ್ತೀರಾ? ನೀವು ಯಾವ ಭಯದಲ್ಲಿದ್ದೀರೋ, ಯಾವ ಆತಂಕದಲ್ಲಿದ್ದೀರೋ, ಯಾರ ಅಧೀನದಲ್ಲಿದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ BJP ಅವರು ಯಾರ ಕೈ ಕೆಳಗಡೆ ಕೈಗೊಂಬೆಗಳಲ್ಲ. ಜನಪರ ಕೆಲಸಗಳು ಮಾಡಲಿಕ್ಕೆ ನಾವು ಮುಕ್ತವಾಗಿ ಈಚೆಗೆ ಬರ್ತೀವಿ, ಹೋರಾಟವನ್ನು ಮಾಡ್ತೀವಿ. ಹುಲ್ಲು ಮಾರ್ಕೆಟ್ ಎಷ್ಟು ಜನಕ್ಕೆ ಮಂಜೂರಾಗಿತ್ತು? 130 ಜನ. 10-15 ವರ್ಷ 20 ವರ್ಷ ಅಷ್ಟೇ ಅದಾಗಿರೋದು. ಏನು ಡೆಮೊಲೇಷನ್ ಅಷ್ಟು ಬೇಗ ಮಾಡೋಂಥದ್ದು ಏನಿತ್ತು? ಏನೇನೋ ಬಿದ್ದೋಗಿ ಇನ್ನೇನು ಅನಾಹುತಗಳಾಗಿರೋ ವರದಿ ಇದೆಯಾ? ಇದು ನಿಂತರೆ ಇನ್ನೂ ಅಷ್ಟು ಅನಾಹುತಗಳಾಗತ್ತೆ ಅಂತ ಏನಾನ ನೀವು ಪರಿಶೀಲನೆ ಮಾಡಿ ಕ್ರಮ ತಗೊಂಡಿದ್ರಾ?
ಏನಿಲ್ಲ. ನಾನು ಅಧಿಕಾರದಲ್ಲಿ ನಮ್ಮ ಸರ್ಕಾರ ಇದ್ದಾಗ, ನಾವಿದ್ದಾಗ, ನಮ್ಮ ತಾಯಿಯವರಿದ್ದಾಗ ಮಾರ್ಕೆಟ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಮಂತ್ರಿಗಳ ಜೊತೆಯಲ್ಲಿ 10 ಬಾರಿ ಮೀಟಿಂಗ್ಗಳು ಮಾಡಿಸಿದೆ. ಯಾವತ್ತೂ ಕೂಡ ಅಂಗಡಿಗಳವ್ರ ಹತ್ರ 10 ರೂಪಾಯಿ ಕೊಡಿ ಅಂತ ಕೈ ನೀಟ್ಟಿಲ್ಲ. ಆದರೆ ನೀವು ಎಷ್ಟೆಷ್ಟು ವಸೂಲಿ ಮಾಡಿದ್ದೀರಿ, ಯಾರ್ಯಾರ ಮೂಲಕ ಮಾಡಿದ್ದೀರಿ ಎಲ್ಲ ನಮ್ಗೆ ಗೊತ್ತು. ಅವ್ರು ಏನು ಮಾಡ್ತಾರೆ ಪಾಪ, ಈಚೆ ಬಂದು ಹೇಳೋಕ್ಕಾಗಲ್ಲ, ಭಯ, ಇನ್ನೆಲ್ಲ ಅಂಗಡಿಗಳು ಕಿತ್ಕೊಂಡ್ಬಿಡ್ತಾರೋ, ಇನ್ನೆಲ್ಲಿ ತೊಂದರೆ ಕೊಡ್ತಾರೋ ಅಂತ. ಅವ್ರು ಬೆಳಗಿಂದ ಸಾಯಂಕಾಲದವರೆಗೂ ವ್ಯಾಪಾರ ಮಾಡಿ ದುಡ್ಡಲ್ಲಿ ನೀವು ಅದನ್ನ ತಗೊಂಡಾಗ ನಿಮ್ಮ ಹೆಂಡತಿ ಮಕ್ಕಳು ದುಡ್ಡು ಹಾಕ್ತಿರಲ್ಲ ಅನ್ನಕ್ಕೆ, ಅವ್ರ ಶ್ರಮದ ದುಡ್ಡನ್ನ, ಅವ್ರ ದುಡ್ದಿಂದ ದುಡ್ಡನ್ನ ನಿಮ್ಮ ಮನೆಗೆ ತಗೊಂಡೋಗಿ ಹಾಕ್ತಿರಲ್ಲ, ನಿಮ್ಗೆ ಒಳ್ಳೇದಾಗತ್ತಾ? ಕೇಳ್ಬೇಕು ಮಾರ್ಕೆಟ್ ಅವರು, ಪ್ರತಿ ಮನೆಗೂ ನಿಮ್ಮ ಅಂಗಡಿಗೆ ಬರೋ ವ್ಯಾಪಾರ ಮಾಡಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲ ಹೇಳ್ಬೇಕು, ಇನ್ನೆಷ್ಟು ದೌರ್ಜನ್ಯಕ್ಕೆ ಒಳಪಡ್ತೀರಿ ನೀವು? ಬೇಕಾ ಇದು ಸರ್ವಾಧಿಕಾರ? ನಮ್ಮ ಕ್ಷೇತ್ರದಲ್ಲಿ ಬೇಕಾ ಈ ಎಲ್ಲ ಅಧಿಕಾರಗಳನ್ನು ದುರುಪಯೋಗ ಮಾಡಿಕೊಂಡು ಸರ್ಕಾರದ ಆಸ್ತಿ, ಸಾರ್ವಜನಿಕರ ದುಡ್ಡನ್ನು ಇರುತ್ತೆ ಲೂಟಿ ಮಾಡ್ತಾ ಇದ್ದಾರಲ್ಲ, ನೀವು ಇದಕ್ಕೆಲ್ಲ ಬೆಂಬಲ ಕೊಡ್ತೀರಾ? BJP ಅವರು ಸುಮ್ಮನೆ ಇದ್ದಾರೆ ಅಂತ ತಿಳ್ಕೊಂಬಿಟ್ಟಿದ್ದೀರೇನು ನೀವು? ಕಾಲಾಯ ತಸ್ಮೈ ನಮಃ, ಕಾಲ ಬಂದಾಗ ಎಲ್ಲವೂ ಅದಕ್ಕೆ ಉತ್ತರ ಕೊಡುತ್ತೆ. ಯಾರು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈ ಕ್ಷೇತ್ರದಲ್ಲಿ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಆಚೆ ಬಂದು ಮಾತಾಡ್ತಾ ಇಲ್ವಲ್ಲ ಅಂತ ನಮ್ಮ ನೋವು. ಎಲ್ಲರೂ ಮಾತಾಡ್ರಿ. RPF ಪಾರ್ಟಿಯವ್ರಿಗೆ ವಿನಂತಿ ಮಾಡ್ತೀನಿ, CPM ಅವ್ರಿಗೆ ಮಾತಾಡ್ತೀನಿ, CPM ಅವ್ರಿಗೆ ಮಾತಾಡ್ತೀನಿ, ADMK ಅವ್ರಿಗೆ ಮಾತಾಡ್ತೀನಿ, DMK ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಮೂಲಕ. ಇನ್ಯಾವ್ಯಾವ ರಾಜಕೀಯ ಪಕ್ಷದವರಿದ್ರೆ ಎಲ್ಲರೂ ಬನ್ನಿರಿ, ಸಂಸ್ಥೆಗಳೆಲ್ಲ ಹೋರಾಟಕ್ಕೆ ಇಳಿರಿ. ಇದು ನಿಮ್ಮ ಆಸ್ತಿ, ನಿಮ್ಮ ಶ್ರಮದ ಹಣ. ಬೆಮ್ಮೆಲಿಂದ 20 ಕೋಟಿ ರೂಪಾಯಿ ಟ್ಯಾಕ್ಸ್ ಬಂತು, ಏನಾಯ್ತು? ಎಲ್ಲಿ ಹಾಕಿದಿರಿ? BJMಲಿಂದ ಟ್ಯಾಕ್ಸ್ ಬಂತು, ಎಲ್ಲೋಯ್ತು ದುಡ್ಡು? ಯಾವನ್ರಿ ಅವನು? ಬರತ್ತು ನಮ್ಮ ಕ್ಷೇತ್ರದಲ್ಲಿ ಅವನು ಬಂದು ಇಲ್ಲಿ ಆಡಳಿತ ಮಾಡೋಕ್ಕೆ? ಇಲ್ಲಿನ ವೋಟರ್ ಅವನು? ನೀವು ಅಂಥವ್ರಿಗೆಲ್ಲ ನೀವು ಅವಕಾಶಗಳು ಕೊಟ್ಕೊಂಡು ಈ ದುಡ್ಡನ್ನ ಲೂಟಿ ಮಾಡಕ್ಕೆ ಬಿಡ್ತಾ ಇದ್ದೀರಾ? ಐಮಾಸ್ ಲೈಟ್ಗಳು ನಮ್ಮ ಕ್ಷೇತ್ರದಲ್ಲಿ ಸುಮಾರು 250ರಿಂದ 300 ಐಮಾಸ್ ಲೈಟ್ಗಳು ಹಾಕಿದ್ದೆ ಅಂತ ಒಂದು ಸಣ್ಣ ಮಾಹಿತಿ ಇದೆ. ಎಲ್ಲಿ ಹಾಕಿದ್ದೀರಿ? ಅದ್ರ ಕಾಸ್ಟ್ ಎಷ್ಟು? ನಿರ್ವಹಣೆ ಎಷ್ಟು? ಸೋಡಿಯಂ ಲೈಟ್ ಎಷ್ಟಿದೆ? ಸೆಂಟ್ರಲ್ ಸ್ಕೀಮ್ ಯಾವಾಗ ಬಂತು? DC ಆಫೀಸಿಂದ ಎಷ್ಟು ಹಣ ಬರುತ್ತೆ? ನಗರಸಭೆಯಿಂದ ಎಷ್ಟು ಹಣ ಕೊಡ್ತಾ ಇದ್ದೀರಿ? ಈ ನಿರ್ವಹಣೆಗೆ ಲಕ್ಷಾಂತರ ರೂಪಾಯಿ ತಿಂಗಳು ನೀವು ಅವ್ರಿಗೆ ಹಂಚ್ಕೊಳ್ತಾ ಇದ್ದೀರಾ. ಶೇರಿಂಗಾ? ನಿನಗಿಷ್ಟು ನನಗಿಷ್ಟು ಅಂತ ಮನೋಪೋಲಿ ಮಾಡ್ಕೊಂಬಿಡ್ರಿ ಎಲ್ಲ. ಆ ನಗರಸಭೆನ ಖಾತೆ ಮಾಡ್ಕೊಂಡು ಹೋಗ್ಬಿಡ್ರಿ, ಆ ಕಚೇರಿ ನಿಮ್ಮದೇ ಅಂತ ಮಾಡ್ಕೊಂಡು ಹೋಗ್ಬಿಡ್ರಿ. ಹೋಗ್ಲಿ, ಈ ಜನ ಸುಮ್ಮನೆ ಇದ್ದಾರಲ್ಲ, ಏನು ಮಾಡೋದು? ಅದನ್ನು ಮಾಡ್ಕೊಂಡು ಹೋಗ್ಬಿಡ್ರಿ ಅಂತ. ನಗರಸಭೆಯಲ್ಲಿ ಗೆದ್ದಂಥ ಎಲ್ಲ ಜನಪ್ರತಿನಿಧಿಗಳು ನಿಮ್ಗೆ ಅವಧಿ ಮುಗಿದೋಗಿದೆ ಅಂತ ನಿಮ್ಮ ಮನೆಗಳಲ್ಲಿ ಕೂತ್ಕೊಳ್ಳೋದಲ್ಲ. ಎಲ್ಲರೂ ಬನ್ನಿರಿ, ಮತ್ತೆ ನಿಲ್ಬೇಕಲ್ಲ ಎಲ್ಲ ಪಾರ್ಟಿಯಲ್ಲಿ ಇರೋರು. ಕೇಳ್ರಿ, ಇದೆಲ್ಲ ಜನ ನಿಮ್ಗೆ ಓಟ್ ಹಾಕ್ತಾರೆ, ನಮ್ಮ ಪರವಾಗಿ ಕೇಳ್ತಾರೆ, ನ್ಯಾಯ ಕೇಳ್ತಾರೆ. ಅದಕ್ಕೆ ಒಳ್ಳೆ ವ್ಯಕ್ತಿ ಇದನ್ನ ಓಟ್ ಹಾಕ್ಬೇಕಂತ ಬರ್ತಾರೆ, ಅವ್ರು ಓಟ್ ಹಾಕ್ತಾರೆ ನಿಮಗೆ, ಯಾವುದೇ ಪಾರ್ಟಿ ಇರಲಿ. ನೀವು ಸುಮ್ಮನೆ ಮನೇಲಿ ಇದ್ಕೊಂಡು ಎದುರ್ಕೊಂಡು 8 ದಿನ ಈ ಜೀವನ ಎದುರಿ ಬದುಕೋದು 100 ವರ್ಷಕ್ಕಿಂತ ಧೈರ್ಯವಾಗಿ 10 ವರ್ಷ ಬದುಕಬಾರ್ರಿ. ನಿಮ್ಮ ಇತಿಹಾಸ ಕ್ರಿಯೇಟ್ ಆಗತ್ತೆ. ಧೈರ್ಯದಿಂದ ಬದುಕ್ರಿ, ಎದುರ್ಕೊಂಡು ಯಾಕೆ ಮನೇಲಿ ಇರ್ತೀರಿ? ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬಂದವರು ಏನೇನು ಮಾಡ್ತಾರೆ ಅಂತ ಇವೆಲ್ಲ ಸಾಕ್ಷಿಗಳು. ಈ ಕ್ಷೇತ್ರದಲ್ಲಿ ಆಗುವಂಥ ಅನ್ಯಾಯ ಅಕ್ರಮಗಳ ವಿರುದ್ಧ BJP ನಿಲ್ಲುತ್ತದೆ, ಹೋರಾಟ ಮಾಡ್ತದೆ, ಜನಪರವಾದ ಕೆಲಸಗಳನ್ನು ನಾವು ಮಾಡ್ತೀವಿ. ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ, ಇನ್ನಷ್ಟು ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸಿ ನಾನು ಬರ್ತೇನೆ. ನೀವೇ ನಾನು ಇದು ಕೇಳಂಗಿದ್ರೆ ಕೇಳ್ಬೋದು. 15ರಿಂದ 20 ದಿನ ಅದು ಡೆಮಾಲಿಷ್ ಮಾಡೋಕ್ಕೆ ಅಟ್ಲೀಸ್ಟ್ KGF ಅಲ್ಲಿ ಎಲ್ಲ ಪಕ್ಷಗಳಾಗಿ ಒಂದೆರಡು ಅಂಗಡಿ ಹೊಡೆದಿದ ತಕ್ಷಣ ಅಲ್ಲಿ ಬಂದು ಹೋರಾಟ ಮಾಡೋದಾಗ್ಲಿ, ಅವ್ರನ್ನ ಕೇಳೋದಾಗ್ಲಿ ಯಾವ ಪಕ್ಷದವರು ಮಾಡಿಲ್ಲ, ಯಾರು ಮಾಡಿಲ್ಲ. ಕಂಪ್ಲೀಟ್ ನೆಲಸಮ ಮಾಡಿ 8 ತಿಂಗಳಾಯ್ತು. ಈಗ ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೂ ಆಗ್ತಾ ಇಲ್ಲ, ಇರೋ ಬಿಲ್ಡಿಂಗ್ ಎಲ್ಲ ಹೊಡೆದಾಯ್ತು. ಈ ವ್ಯಾಪಾರಸ್ಥರು ಎಲ್ಲೋ ಯಾರಿಗಿದೆ ಅನ್ಯಾಯ ನಡೆದಿರೋದು? ಯಾರು ಬಂದಿಲ್ಲ? ಯಾವ ಪಕ್ಷದವರು ಬಂದಾಗ ಕೇಳಿಲ್ಲ. ನೀವು ಇವತ್ತು ಈ ಪ್ರಶ್ನೆ ನಮಗೆ ಕೇಳ್ತೀರಾ. ನಾವು ಕೆಲವ್ರು ಹೇಳ್ತಾರೆ, ನಾನು ಮಣ್ಣಿನ ಮಗ, ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದು,
ಇನ್ನೆಲ್ಲರೂ ಇನ್ನೇನು ಅಂತ ಮಾತಾಡ್ತಾರೆ, ನಿಮ್ಮ ಮುಂದೇನು ಮಾತಾಡೋರೆ. ಮೊದಲು ಪ್ರಯಾರಿಟಿ ಅವ್ರು ಕೊಡೋಣ ಅಂತೇಳಿ ಕಾದು ನೋಡಿದ್ವಿ. ಅವ್ರು ಯಾರೂ ಮುಂದೆ ಬಂದಿಲ್ಲ. ನೀವು ಹೇಳ್ದಂಗೆ BJPನ ಸಹಿಸ್ಕೊಳ್ಳಲ್ಲ, ನಾವು ನಿಲ್ಲಬಾರ್ದು, ಜನರ ಪರವಾಗಿ ಬರಬೇಕು, ಹೋರಾಟ ಮಾಡಬೇಕು ಅಂತ ಬಂದಿದ್ದೀವಿ. ನಮ್ಮ ಜೊತೆ ಸಹಕರಿಸಿ. ಅಷ್ಟೊಂದು ಅಂಗಡಿಗಳು ಬಂದಾಗ್ತದೆ ಸರ್. ನಾವು ಅದಕ್ಕೆ ಒಂದು ಉತ್ತರ ಕೊಟ್ಟನಲ್ಲ ನಾನೀಗ. ಅಟ್ಲೀಸ್ಟ್ ಒಂದು 2-3 ದಿನದಲ್ಲಿ ಯಾರಾದ್ರೂ ಬಂದಿದ್ರೆ ಮಿಕ್ಕಿದವ್ರು ಉಳಿಸ್ಬೋದಾಗಿತ್ತು. ಅಲ್ಲಿರೋ ಎಲ್ಲ ಕೆಲಸ ಮಾಡಿ ರೋಲಿಂಗ್ ಸೆಟ್ರು ಈಗ ಆ ವಸ್ತುಗಳೆಲ್ಲ ಕೋಲಾರ್ಗೆ ಹೋಯ್ತು, ಇಲ್ಲ MLA ಮನೆಗೆ ಹೋಯ್ತು. ಕೋಲಾರದಿಂದ ಎಲ್ಲೂ ಹೋಯ್ತು. ಕೋಲಾರಿಗೆ ಕೇಳ್ಬೇಕು ಜನ. ನಾವು ಕೇಳ್ತಾ ಇದ್ದೀವಿ ದಾಖಲೆ ಸಮೇತ. ಅವ್ರು ನಗರಸಭೆ ಕೊಟ್ಟವ್ರೆ ದಾಖಲೆ, ಅದನ್ನು ನಿಮ್ಮ ಮುಂದೆ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಬೇರೆ ಇದುವರೆಗೂ ನೀವು ಹೇಳ್ದಂಗೆ ಎಲ್ಲ ಪಾರ್ಟಿಯವ್ರು ಬಂದು ಮಾತಾಡಬೇಕಾಗಿತ್ತು, ಎಲ್ಲ ಪಾರ್ಟಿಯವ್ರು ಕೇಳಬೇಕಾಗಿತ್ತು, ಸಂಘ ಸಂಸ್ಥೆಯವ್ರು ಕೇಳಬೇಕಾಗಿತ್ತು, ಜನಸಾಮಾನ್ಯರು ಕೇಳಬೇಕಾಗಿತ್ತು. ಕೇಳಿಲ್ಲ. ನಾವು ಸುಮ್ಮನೆ ಕೂರೋಕ್ಕಾಗಲ್ಲ.